लर्न कन्नड़ा चैनल। आज मैं आपको क्लास 9 का लेसन नंबर 2 उसका क्वेश्चन आंसर कर रही हूँ। ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹೌ ಟು ರೈಟ್ ದ ಆನ್ಸರ್ಸ್ ಇನ್ ಒನ್ ಸೆಂಟೆನ್ಸ್. ಶೇಷಪ್ಪರವರಿಗೆ ಜೀವನದಲ್ಲಿ ಉತ್ಕಟ ಆಸೆ ಯಾವುದು? ಶೇಷಪ್ಪಾಜಿ का जीवन में क्या इच्छा था? ಅಶ್ವತ್ಥ ಪ್ರತಿಷ್ಠೆಯಾದ ಮರಕ್ಕೆ ಒಂದು ಕಟ್ಟೆ ಕಟ್ಟಬೇಕೆಂಬುದು ಶೇಷಪ್ಪರವರಿಗೆ ಜೀವನದಲ್ಲಿ उत्कट आसेयागित्तु. उनको एक अरಳಿಕಟ್ಟೆ यानी कि अरಳಿಕಟ್ಟೆ जो पेड़ है उसके लिए बैठने के लिए एक बैठक बनाना चाहिए करके उनका जीवन में इच्छा था. ಶೇಷಪ್ಪರವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು? ಶೇಷಪ್ಪಜಿ अपना जीवन के लिए क्या करते थे? ಶೇಷಪ್ಪನವರು ಜೀವನೋಪಾಯಕ್ಕೆ ಭಿಕ್ಷೆ ಬೇಡುತ್ತಿದ್ದರು. ಭೀಕ್ ಮಾಂಗ್ के खाते थे. ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು? कौन-सा प्लेस को उन्होंने चुना वो बैठक बनाने के लिए? ಬೆಂಗಳೂರಿನ ಬಸವೇಶ್ವರ ಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದಲ್ಲಿ ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಸ್ಥಳವನ್ನು ಗುರುತಿಸಿದರು. ಲೈಕ್ बैंगलोर में बसवನ गुड़ी में जो मल्लिकार्जुन स्वामी करके एक मंदिर है, मंदिर के पास उन्होंने जगह चुन लिए थे. ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥ ಯಾವುದು? ಹೊಸೂರು ಹೊನ್ನು ಎನ್ನುವುದು ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥವಾಗಿದೆ. क्या बोलते हैं इस लेसन को किससे लिया गया है? तो ಹೊಸೂರು ಹೊನ್ನು ಎಂಬುದು ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥವಾಗಿದೆ. BGL ಸ್ವಾಮಿ ಅವರ ಪೂರ್ಣ ಹೆಸರು. ಇನ್ಕ ಪೂರ ನಾಮ್ ಕ್ಯಾ ಹೇ? ಲೇಖಕ ಪೂರ್ಣ ಹೆಸರು ಬೆಂಗಳೂರಿನ ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. BGL ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಕೆಳಗಿನ ಪ್ರಶ್ನೆಗಳಿಗೆ 3-4 ಹೆಸರಿನಲ್ಲಿ ಉತ್ತರಿಸಿರಿ. ಶೇಷಪ್ಪ ದೇಹಾರೋಗ್ಯದ ಸ್ಥಿತಿ ಹೇಗಿತ್ತು? ಶೇಷಪ್ಪ जी का अपना यानी कि उनका कैसा लाइफ स्टाइल यानी कि उनका कैसा था? ಶೇಷಪ್ಪರವರಿಗೆ 75ರಿಂದ 80 ವರ್ಷ ವಯಸ್ಸಾಗಿತ್ತು. यानी कि उनको 75 से 80 इयर्स हो गया था. ಕೃಶವಾದ ದೇಹ यानी एकदम दुबले पतले हो गए थे. गुಳಿ ಬಿದ್ದ ಕಣ್ಣು ಐಸ್ अंदर गया था. ದೃಷ್ಟಿ ಮಾಂದ್ಯ ಐಸ್ दिख नहीं रहे थे. ಎಷ್ಟೋ ವರ್ಷಗಳ ಹಿಂದಿನಿಂದಲೇ ಅವರಿಗೆ ಕಿವಿ ಕೇಳುತ್ತಿರಲಿಲ್ಲ. बहुत पहले से उनको कान में आवाज नहीं आता था. ಕೈಯಲ್ಲಿ ಕೋಲನ್ನು ಹಿಡಿಯದೆ ನಡೆಯಲು ಆಗುತ್ತಿರಲಿಲ್ಲ. ಬಿನಾ यानी कि बिना स्टिक का वो चल भी नहीं पाते थे. ಭಿಕ್ಷೆ ಬೇಡಿ ಬದುಕುತ್ತಿದ್ದರು. ಭೀಕ್ ಮಾಂಗ್ के वो खाना खाते थे. ಶೇಷಪ್ಪನವರು ತಮ್ಮ ಆಸೆ ನೆರವೇರಿಸಿದ್ದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು? ಶೇಷಪ್ಪಾಜಿ अपना इच्छा तो पूरा हुआ तो उन्होंने कैसा उनको थैंक यू कहा? ಲೇಖಕರ ತಂದೆಯವರು ಶೇಷಪ್ಪನವರ ಆಸೆ ನೆರವೇರಿಸಲು ನೆರವು ನೀಡಿದರು. ಆ ಕೆಲಸ ಮುಗಿದ ದಿನ ಬೆಳಿಗ್ಗೆ ಸುಮಾರು 11 ಗಂಟೆ ವೇಳೆಗೆ ಶೇಷಪ್ಪನವರು ಲೇಖಕರ ತಂದೆಯವರನ್ನು ಕಾಣಲೆಂದು ಮನೆಗೆ ಬಂದರು. इनको जो जिन्होंने मदद किए थे लेखक उनके घर पे वो आते हैं 11 बजे के आसपास. क्या क्या लाते हैं? ಒಂದು ಬಾಳೆಹಣ್ಣು, 1 ಬನಾನಾ, 2 ಸೇವಂತಿ ಹೂವು, 2 ಫ್ಲವರ್, 1 ಅನಂತ ವಸ್ತ್ರ ಇವುಗಳನ್ನು यानी एक कपड़ा लेके पंचपात्रे उदाहरणೆಗೆ ಒಂದು ಬಾಳೆ पंचपात्रे में वो एक बर्तन में डाल के लेखक के घर पे आते हैं. ಇವುಗಳನ್ನು ಲೇಖಕರ ಸೋದರತ್ತೆಯವರಿಗೆ ಕೊಟ್ಟು ಲೇಖಕ್ जी का मामी को देते हैं. ಇವುಗಳನ್ನು ಯಜಮಾನರಿಗೆ ಕೊಡು. ये यजमान यानी कि लेखक को दे दीजिए करके बोलते हैं. ನಾನು ಉದ್ದೇಶಿಸಿದ ಕೆಲಸ ಆಯಿತು. ಯಜಮಾನರ ಸಹಾಯವಿಲ್ಲದೆ ಇದು ಆಗುತ್ತಿರಲಿಲ್ಲ. मैंने जो सोचा था वो काम हो गया. बिना लेखक के मदद से ये सारा काम नहीं होता था. ಈಗ ನನಗೆ ನಿಶ್ಚಿಂತೆ. अभी मैं निश्चिंत हूँ. ಇನ್ನೊಮ್ಮೆ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ. और एक बार आके जब लेखक रहते हैं उनको मैं पैर पड़ता हूँ करके बोलते हैं. ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರು बाल्यದಲ್ಲಿ अनिसिದ್ದೇನು? जब शेषप्पा जी का इच्छा देख के ये जो लेखक जी है उनको जब वो छोटे थे तो क्या सोच रहे थे? ಆ ಮುದುಕ ಯೋಚನೆಯಿಂದ ಜನರಿಗೆ ತೊಂದರೆ ಗೀಡು ಮಾಡಿ ಮರ ನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಅಳುತ್ತಿದ್ದರು? यानी कि वो जो बूढ़ा आदमी है वो पेड़ उगा के उसके लिए बैठक नहीं बनाया होता तो
किसको क्या होता? कौन रोते थे? ये बुड्ढा इतना क्यों टेंशन लेता है? ये आदमी इतना क्यों टेंशन लेता है? करके बोलते थे. ಎಂದು ಸೇಸಪ್ಪನವರು ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿತು. ಅಶ್ವತ್ಥಕಟ್ಟೆ ಜನರಿಗೆ ಹೇಗೆ ಉಪಯೋಗವಾಯಿತು? उन्होंने जो अश्वत्थकट्टे जो पीपल का पेड़ के नीचे जो बैठक बनाए थे, वो लोगों को कैसा मदद हुआ? ಹಳ್ಳಿಯ ಸಾರ್ವಜನಿಕರಿಗೆ ಸಮಾರಂಭಗಳನ್ನು ನಡೆಸಲು वहाँ का गाँव का लोगों को कोई भी प्रोग्राम चलाने के लिए पंचायತಿಗಳಿಗೆ उसके बाद मीटिंग करने के लिए ಅದು ಚಾವಣಿ ಅಂತಾಗಿತ್ತು. यानी एक छत जैसा था. मದುವೆ ಮುಂಜಿಗಳಿಗೆ ಕಲ್ಯಾಣ ಮಂಟಪವಾದರೆ शादी करने के लिए भी वो एक मंडप था. ಯಾತ್ರಾದಿಗಳಿಗೆ ಉಳಿಯುವ ಛತ್ರವಾಗಿತ್ತು. जो यात्रिक थे वो रात में वहां पे सो जाते थे. ಮಕ್ಕಳ ಆಟ ಓಟ ಪಾಠಗಳಿಗೆ ಹಿರಿಯರ ಗಾಳಿ ಸೇವನೆಗೆ बच्चे खेलते थे. बड़े लोग आके शाम में बैठ जाते थे. ಗಾಳಿ ಸೇವನೆ ಹಾಗೂ ವಿಚಾರ ವಿನಿಮಯಗಳಿಗೆ ಉಳಿದವರಿಗೆ ಬೀದಿ ಮಾತು ಕಾಡು ಹರಟೆ ಕೂಟಲೆಗಳಿಗೆ ಅಶ್ವತ್ಥಕಟ್ಟೆ ಆಶ್ರಯವಾಗಿತ್ತು. यानी कि पेड़ पौधों यानी क्या बोलते हैं, सब बड़े लोग वहां पे बैठ के बातचीत करते थे. कीटा इंसेक्ट वगैरह का और वो प्लेस था, रहने का प्लेस था. ಅಶ್ವತ್ಥಕಟ್ಟೆ ಜನರಿಗೆ ಹೇಗೆ ಉಪಯೋಗವಾಯಿತು? अगेन द सेम आंसर, इट्स नॉट द डिफरेंट आंसर. ಅಶ್ವತ್ಥಕಟ್ಟೆ यानी कि वो पेड़ लोगों को कैसा उपयोग हुआ? 7-8 ವಾಕ್ಯದಲ್ಲಿ ಉತ್ತರಿಸಿ. ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು? ಸೇಸಪ್ಪಾಜಿ कैसे वो सेम आंसर यू कैन राइट फ्रॉम द 2-3 क्वेश्चन आंसर है ना, इसमें आप लिख सकते हो. आई विल जस्ट रीड द आंसर. ಶೇಷಪ್ಪನವರಿಗೆ ಸುಮಾರು 75ರಿಂದ यानी कि 75 से 80 इयर्स के थे ವಯಸ್ಸಾಗಿತ್ತು. ಅವರದ್ದು ಕಡು ಬಡಕಲು ಶರೀರ, बहुत दुबले पतले थे. गुಳಿಬಿದ್ದ ಕಣ್ಣು, ಸರಿಯಾಗಿ ಕಾಣದ ದೃಷ್ಟಿ, कान में आवाज नहीं आ रहा था, आंख बराबर दिख भी नहीं रहा था. बिना स्टिक के वो चल भी नहीं पा रहे थे. ಊರುಗೋಲಿನ ನೆರವಿನಿಂದ ಓಡಾಡುವ ಸ್ಥಿತಿ. ದಿನವೂ ಭಿಕ್ಷೆ ಬೇಡಿ ಜೀವನ. ರೋಜ್ वो भीख मांग के खाना खाते थे. ಇಳಿ ವಯಸ್ಸಿನಲ್ಲಿ ಅವರನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. जब वो बूढ़े थे उनको देखने के लिए कोई नहीं थे. ಅವರಿಗೆ ಅಶ್ವತ್ಥ ಪ್ರತಿಷ್ಠೆ ಮಾಡಿ ಕಟ್ಟೆ कट्टिसಬೇಕೆಂಬ आसे उनके लिए एक उनका जो इच्छा था कि एक पेड़ में मुझे बैठक बना के बैठाने के लिए करना है करके ಅದನ್ನು ನೆರವೇರಿಸಬೇಕೆಂಬ ಬಯಕೆ ಅವರಿಗಿತ್ತು. ಆದ್ದರಿಂದ ಅಡ್ಡಿ ಆತಂಕಗಳನ್ನು ಲೇಖಕರ ತಂದೆಯವರು ಸಹಾಯದಿಂದ ನಿವಾರಿಸಿಕೊಂಡರು. ತಮಗೆ ನೆರವಿತ್ತ ಲೇಖಕರ ತಂದೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಭಿಕ್ಷೆ ಬೇಡಿ ಅಡುಗೆ ಮಾಡಿ 4 ಜನರಿಗೆ ಊಟ ಹಾಕಿದ ನಂತರವೇ ತಾವು ಆಹಾರ ಸೇವಿಸುವುದು ಎನ್ನುವುದು ದೃಢ ಚಿತ್ತ ಶೇಷಪ್ಪನವರದಾಗಿತ್ತು. ಲೇಖಕರ ದೃಷ್ಟಿಯಲ್ಲಿ ಅವರೊಬ್ಬ ಮಹಾನುಭಾವರೆನಿಸಿದರು. ಶೇಷಪ್ಪನವರಿಗೂ ಲೇಖಕರ ಸೋದರತ್ತೆಗೂ ಯಾವ ರೀತಿ ಸಂಭಾಷಣೆ ಆಯಿತು? जब लेखक मामी और शेषप्पा जी गए थे तो क्या उनका संभाषण था? ದಿಸ್ ಐ ವಿಲ್ ಜಸ್ಟ್ ರೀಡ್ ದ ಆನ್ಸರ್. ಶೇಷಪ್ಪನವರು ತಾವು ಮಾಡಲು ಬಯಸಿದ ಅಶ್ವತ್ಥ ವೃಕ್ಷದ ಪ್ರತಿಷ್ಠಾಪನೆಯ ಕಾರ್ಯವನ್ನು ಮುಗಿಸಿದರು. ಕೆಲವು ವಸ್ತುಗಳೊಂದಿಗೆ ಲೇಖಕರ ತಂದೆಯವರ ಮನೆಗೆ ಬಂದರು. ಅವರು ಮನೆಯಲ್ಲಿರಲಿಲ್ಲ. ತಾವು ತಂದ ವಸ್ತುಗಳನ್ನು ಲೇಖಕರ ಸೋದರತ್ತೆಯವರ ಕೈಯಲ್ಲಿರಿಸಿ ಇವುಗಳನ್ನು ಯಜಮಾನರಿಗೆ ತಲುಪಿಸಿ, ನಾನು ಉದ್ದೇಶಿಸಿದ ಕಾರ್ಯ ನೆರವೇರಿತು, ನನ್ನ ಋಣ ತೀರಿತು. ಯಜಮಾನರ ನೆರವಿಲ್ಲದಿದ್ದರೆ ನನಗೆ ಈ ಕೆಲಸ ಮಾಡಲಾಗುತ್ತಿರಲಿಲ್ಲ. ಈಗ ನಿಶ್ಚಿಂತೆಯಾಗಿದ್ದೇನೆ. ಯಾವ ಭಯವೂ ಇಲ್ಲದೆ ಮುಂದನ್ನು ಎದುರು ನೋಡುತ್ತಿದ್ದೇನೆ. ಇನ್ನೊಮ್ಮೆ ಸಾವನ್ನು ಎದುರು ನೋಡುತ್ತಿದ್ದೇನೆ. ಇನ್ನೊಮ್ಮೆ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ಎಂದು ಹೇಳಿದರು. ಆಗ ಲೇಖಕರು ಸೋದರತ್ತೆ ಸ್ವಲ್ಪ ಹಾಲನ್ನು ಕುಡಿದು ಹೋಗಿ ಎಂದು ಹೇಳಿಕೊಂಡಾಗ, ಇಲ್ಲಮ್ಮ, 4 ಜನರಿಗೆ ಭೋಜನ ಬಡಿಸಬೇಕು. ಅದಾದ ನಂತರವೇ ನನ್ನದು. 4-5 ಮನೆಗಳಲ್ಲಿ ಭಿಕ್ಷೆ ಬೇಡಿ ಅಡುಗೆ ಮಾಡಬೇಕು. ಊಟಕ್ಕೆ ಬರುವವರನ್ನು ಕಾಯಿಸಬಾರದು ಎಂದು ಶೇಷಪ್ಪನವರು ಉತ್ತರಿಸಿದರು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಕಿಸ್ನೆ ಕಿಸ್ಸೆ ಕಹ. ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದ ಕೊಡುತ್ತೇನೆ. ಯಾನೆ ದಾಲ್ ಚಾವಲ್ ಕೋ ಮೈ ಅಪ್ನೆ ಘರ್ ಸೆ ದೇತಿ ಹೂಂ ಕರ್ಕೆ ಕಿಸ್ನೆ ಕಹ. BGL ಸ್ವಾಮಿ ಅವರು ಬರೆದ ಸೂರು ಒಂದು ಪುಸ್ತಕದ ಭಾಗವಾದ ಅರಳಿಕಟ್ಟೆ ಎಂಬ ಪಾಠದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ. ಲೇಖಕರ ಸೋದರತ್ತೆ ಜೊ ಲೇಖಕ್ತೆ ಉನ್ಕ ಮಾಮಿನೇ ಬೋಲ್ತೆ ಹೈ. ಶೇಷಪ್ಪನವರಿಗೆ ಹೇಳಿದ ಮಾತು ಶೇಷಪ್ಪಾಜಿ ಕೋ ಬತಾತೆ ಹೈ. ನೆಕ್ಸ್ಟ್, ಅಶ್ವತ್ಥ ಬರಿಯ ಮರವಲ್ಲ. ಅಶ್ವತ್ಥ का पेड़ वो सिर्फ पेड़ नहीं है. BGL ಸ್ವಾಮಿ ಅವರು ಹಸುರುವನ್ನು
ಗದ್ಯದ ಭಾಗವಾದ ಅರಳಿಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆರಿಸಲಾಗಿದೆ. ये बात को कौन से सप्पा जी जो है वो किसको बोलते हैं? लोगों को बोलते हैं. उसके बाद ಈ ಸಂಸ್ಕೃತ ಪದಗಳನ್ನು ತದ್ಭವ ರೂಪವನ್ನು ಬರೆಯಿರಿ. यानी कि संस्कृत शब्द को तद्भव तत्सम तद्भव अ, संस्कृत वर्ड से कन्नड़ में लिखिए. ನಿತ್ಯ ನಿಚ್ಚ ನಿತ್ಯ ನಿಚ್ಚ ಕಾರ್ಯ ಕಜ್ಜ ಸಂಸ್ಥಾ ಸಂತೆ ಸ್ಥಾನ ಥಾಣ ರಕ್ತ ರಕುತ ಭಿಕ್ಷೆ ಭಿಕ್ಕೆ. विलोम शब्द लिखना है. इली हत्तु आसे निरासे कृतज्ञते कृतज्ञते भार अगुर भय निर्भय निश्चिंते चिंते. विभिन्नार्थकಗಳನ್ನು ವಾಕ್ಯಗಳನ್ನು ರಚಿಸಿ. यानी विभिन्नार्थक शब्द को आपको वाक्य बनाना है. ಮಾದರಿ ಪ್ರತಿಷ್ಠೆ. ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಪ್ರತಿಷ್ಠೆಯ ವಿಷಯವಾಗಿದೆ. ನಮ್ಮ ಗ್ರಾಮದಲ್ಲಿ ಶಿವಲಿಂಗ ಪ್ರತಿಷ್ಠೆಯಾಗಿದೆ. यानी कि एक वर्ड को दो मीनिंग से वाक्य बनाना है. एक प्रतिष्ठೆ ಚುನಾವಣೆ ಎರಡೂ ಪಕ್ಷಗಳಿಗೆ ಪ್ರತಿಷ್ಠೆಯ ವಿಷಯವಾಗಿದೆ. और एक ನಮ್ಮ ಗ್ರಾಮದಲ್ಲಿ ಶಿವಲಿಂಗ ಪ್ರತಿಷ್ಠೆಯಾಗಿದೆ. ತೊರೆ ಮಳೆ ಸುರಿದಾಗ ತೊರೆಗಳು ತುಂಬಿಕೊಳ್ಳುತ್ತವೆ. ವಿಭೀಷಣನು ರಾಮನ ಪಕ್ಷವನ್ನು ತೊರೆದನು. ಮಡಿ ಸುನಾಮಿಯಿಂದ ನೂರಾರು ಜನರು ಮಡಿದರು. ಸುನಾಮಿ ಸೆ ಹಜಾರು ಲೋಗ್ ಕಾ ಡೆತ್ ಹೋ ಗಯಾ. ಅರಿವೆ ಮಡಿಯಲ್ಲಿ ಬೀಜವನ್ನು ಹಾಕಬೇಕು. ಈ ಅವರೇಕ್ ಮಡಿ 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 ಎಂದು ಅಡಿಗಡಿಗೆ ಏಕೆ ಹಾರುವೆ. ಕಳೆ ಶಾಲೆಯಲ್ಲಿ ಪುಸ್ತಕ ಕಳೆದು ಹೋಯಿತು. ನೆಕ್ಸ್ಟ್ ವರ್ಡ್ ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಳೆ ಹೆಚ್ಚುತ್ತಾ ಹೋಗುತ್ತದೆ. ನೆಕ್ಸ್ಟ್ ವರ್ಡ್ ತಂದೆ. ತಂದೆಯನ್ನೇ ಪಾಪ. ನಾನು ಈ ಪುಸ್ತಕವನ್ನು ಅಂಗಡಿಯಿಂದ ತಂದೆ. यानी कि ये बुक को एक मीनिंग होता है ತಂದೆ लेकर आया, दूसरा मीनिंग होता है ಪಾಪ. ನನ್ನ ತಂದೆ ಬೆಂಗಳೂರಿಗೆ ಹೋಗಿದ್ದಾರೆ. ಮುಗಿ ಮುಗಿ यानी खत्म होना. ನಿನ್ನೆಯ ಪರೀಕ್ಷೆ ಮುಗಿತು. कल का एग्जाम खत्म हुआ. ಹಿರಿಯರಿಗೆ ಕೈ ಮುಗಿ. बड़ों को हाथ जोड़ना. ಬಿಡಿಸಿ ಬರೆಯಿರಿ. ಮನೆಗೊಬ್ಬ ಮನೆಗೆ ಪ್ಲಸ್ ಒಬ್ಬ ಲೋಪ ಸಂಧಿ. ಭಿಕ್ಷೆಯಿಂದ ಭಿಕ್ಷೆ ಪ್ಲಸ್ ಇಂದ ಆಗಮನ ಸಂಧಿ. ಇದೇಕೆ ಇದು ಪ್ಲಸ್ ಏಕೆ ಲೋಪ ಸಂಧಿ. ಕಿವಿ ಅಂತೂ ಕಿವಿ ಪ್ಲಸ್ ಅಂತೂ ಆಗಮನ ಸಂಧಿ. ಮರಕ್ಕೊಂದು ಮರಕ್ಕೆ प्लस ಒಂದು लोप संधि. जिन्होंने भी अभी तक मेरा चैनल सब्सक्राइब नहीं किया है प्लीज सब्सक्राइब माई चैनल. थैंक यू.